ನನ್ನ ಹೆಸರು ಕೊಟ್ರೇಶ್ ಅಂತ. ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ಈ ಬೇಸಿಕಲಿ ಇಲ್ಲಿ ಏನಾಗಿದೆ, ಫಸ್ಟ್ ನಾನು ಇಲ್ಲಿ ಪ್ರಿಂಟರ್ ಸರ್ವಿಸ್ ಕಲಿಬೇಕಂತ ಬಂದೆ. ಪ್ರಿಂಟರ್ದು ಸರ್ವಿಸ್ ಕಲಿತೆ, ಎಲ್ಲವೂ ಚೆನ್ನಾಗಿತ್ತು. ಪ್ರತಿಯೊಂದು ಕಲಿತೆ, ಚೆನ್ನಾಗಿ ಹೇಳ್ಕೊಟ್ರು. ಇವಾಗ ಪ್ರಿಂಟರ್ ಸರ್ವಿಸ್ ಮಾಡ್ತಾ ಇದ್ದೀನಿ ಇಂಡಿಪೆಂಡೆಂಟ್ ಆಗಿ. ಕಸ್ಟಮರ್ಸ್ ಏನೇ ಪ್ರಾಬ್ಲಮ್ಸ್ ಬಂದ್ರು ಪ್ರಿಂಟರ್ ರಿಲೇಟೆಡ್ ಅವ್ರು ಪ್ರತಿಯೊಂದು ಸಾಲ್ವ್ ಮಾಡ್ತಾ ಇದ್ದೀನಿ. ಬಟ್ ಅದಾದ್ಮೇಲೆ ನನಗೇನಾಯ್ತು, ಕಂಪ್ಯೂಟ್ರು ಲ್ಯಾಪ್ಟಾಪ್ ಚಿಪ್ ಲೆವೆಲ್ ಕಲಿಬೇಕು ಅನ್ನೋದು ಆಸೆ ಇತ್ತು. ಬಟ್ ಏನಾಯ್ತು, ನಂಗೆ ಫೈನಾನ್ಷಿಯಲಿ ವೀಕ್ ಇರೋದ್ರಿಂದ, ಆ ಮನಿ ಪ್ರಾಬ್ಲಮ್ ಇರೋದ್ರಿಂದ ನಂಗೆ ಕಲಿಯಕ್ ಆಗ್ಲಿಲ್ಲ. ಫೈನಾನ್ಷಿಯಲ್ ನೀಡ್ ಇರೋ ತುಂಬಾ ಇದೆ ನನಗೆ. ಸೊ ಹಂಗಾಗಿ ಆ ಟೈಮ್ದಲ್ಲಿ ಏನ್ ಮಾಡಿದ್ರಿ, ಇನ್ಸ್ಟಿಟ್ಯೂಟ್ನವರು ಒಂದು ಮನಾಲಿ ಫೌಂಡೇಶನ್ ಇಂದ ಈ ತರ ಆಫರ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ರಿ, ಅವರು ಫ್ರೀ ಆಗಿ ಇದ್ ಮಾಡ್ಕೊಡ್ತಾರೆ. ಅವ್ರ ಕಡೆಯಿಂದ ಫ್ರೀ ಆಗಿ ಸ್ಪಾನ್ಸರ್ ಮಾಡ್ತಾರೆ, ನಿಮಗೆ ಕಲೀರಿ, ಆಪರ್ಚುನಿಟಿ ಇದೆ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಲ್ಯಾಪ್ಟಾಪ್ ಬಂದ್ಮೇಲೆ ಇಲ್ಲಿ ಚಿಪ್ ಲೆವೆಲ್ ಜಾಯ್ನ್ ಆದೆ. ಇವ್ರಲ್ಲಿ ಏನಾಗುತ್ತೆ, ಪ್ರತಿಯೊಂದು ಇಷ್ಟು ಇಂಡಿವಿಜುವಲ್ ಆಗಿ, ಪ್ರತಿಯೊಂದು ಪರ್ಸನ್ ಇಂಡಿವಿಜುವಲ್ ಆಗಿ ಏನೇನೈತೆ ಅವ್ನು ಸ್ಟಾರ್ಟಿಂಗ್ ನಿಂದ ಬಿಗಿನಿಂದ ಹಿಡಿದು ಡೆಸ್ಕ್ಟಾಪ್ ಅಂದ್ರೆ ಏನು, ಡೆಸ್ಕ್ಟಾಪ್ ನಿಂದ ಪ್ರತಿಯೊಂದು ಲೋಯರ್ ಲೆವೆಲ್ ಇಂದ ಹೈಯರ್ ಲೆವೆಲ್ಗೆ A to Z ಹೇಳ್ಕೊಡ್ತಾರೆ. ಅಂದ್ರೆ ಏನಾಗುತ್ತೆ, ಬೇಸಿಕ್ ಕಂಪ್ಯೂಟರ್, ಕೆಲವ್ರಿಗೆ ಏನಾಗುತ್ತೆ ಕಂಪ್ಯೂಟರ್ ಆನ್ ಮಾಡೋದು ಗೊತ್ತಿರಲ್ಲ, ಯೂಸ್ ಮಾಡೋದು ಗೊತ್ತಿರಲ್ಲ, ಕಂಪ್ಯೂಟರ್ ಏನ್ ಅನ್ನೋದೇ ಗೊತ್ತಿರಲ್ಲ. ಅಂತವ್ರಿಗೆ ಏನಾಗುತ್ತೆ, ಫಸ್ಟ್ ಬೇಸಿಕ್ ಯಾವ್ದಿದೆ, ಕೀಬೋರ್ಡ್, ಮೌಸ್, ಪ್ರತಿಯೊಂದು ಬೇಸಿಕ್ ನಿಂದ ಹಿಡಿದು ಕಂಪ್ಯೂಟರ್ ಹೆಂಗ್ ಆನ್ ಮಾಡ್ಬೇಕು, ಆಪರೇಟ್ ಮಾಡೋದೇನು, ಆಮೇಲೆ ಅದಾದ್ಮೇಲೆ OS ಇನ್ಸ್ಟಾಲೇಷನ್ ಹೆಂಗೆ, ಆಮೇಲೆ ಡ್ರೈವರ್ಸ್ ಇನ್ಸ್ಟಾಲೇಷನ್ ಮಾಡೋದು ಹೆಂಗೆ, ಅದಾದ್ಮೇಲೆ ಕಾರ್ಡ್ ಲೆವೆಲ್ ಅಂದ್ರೆ ಏನಾಗುತ್ತೆ, ರಾಮ್ ಇಶ್ಯೂ ಬಂದ್ರೆ ಅವ್ನ ಹೆಂಗ ರಿಮೂವ್ ಮಾಡ್ಬೇಕು, ಹೆಂಗ್ ಐಡೆಂಟಿಫಿಕೇಶನ್ ಮಾಡಬೇಕು, ಪ್ರತಿಯೊಂದು ಬೇಸಿಕ್ ನಿಂದ ಇಡ್ತಾರೆ. ಅದು ಆದ್ಮೇಲೆ ಚಿಪ್ ಲೆವೆಲ್ ಅಂತ ಬಂದಾಗ, ಚಿಪ್ ಲೆವೆಲ್ ಮದರ್ ಬೋರ್ಡ್ ಅಂದ್ರೆ ಅದ್ರಲ್ಲಿ ಏನೇನ್ ಪಾರ್ಟ್ಸ್ ಗಳು ಬರ್ತವೆ, ಯಾವ ಪಾರ್ಟ್ಸ್ ಏನ್ ವರ್ಕ್ ಮಾಡುತ್ತೆ, ಅದ್ ಐಡೆಂಟಿಫಿಕೇಶನ್ ಹೆಂಗೆ, ಪ್ರತಿಯೊಂದನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ ಬೇಸಿಕ್ ನಿಂದ ಹಿಡಿದು. ಅಂದ್ರೆ ಏನು, ಫಾರ್ ಬೇಬಿ ಸ್ಟೂಡೆಂಟ್, ನರ್ಸರಿ ಸ್ಟೂಡೆಂಟ್ಸ್, ಹೈ ಲೆವೆಲ್ ಅಪ್ ಟು ಡಿಗ್ರಿ ಲೆವೆಲ್, ಐ ಮೀನ್ ಸ್ಟಾರ್ಟಿಂಗ್ ನಿಂದ ಹಿಡಿದು ಐ ಲೆವೆಲ್ ವರ್ಗು ನಿಮಗೆ ಫುಲ್ ಪ್ರತಿಯೊಂದು ನಿಮಗೆ ಏನು ಏನ್ ಗೊತ್ತಿಲ್ಲ ಎಲ್ಲ ಪ್ರತಿಯೊಂದು ಹೇಳಿ ನಿಮಗೆ 100% ಇದನ್ನ ನಿಮಗೆ ಓಕೆ ಮಾಡಿ ಔಟ್ಸೈಡ್ ಕಳಿಸ್ತಾರೆ ಅವರು. ಇದಕ್ಕೆಲ್ಲ ಈ ಒಂದು ಅಪಾರ್ಚುನಿಟಿ ಮಾಡಿಕೊಟ್ಟಿದ್ದಂತ ಮನಾಲಿ ಫೌಂಡೇಶನ್ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಪ್ರತಿಯೊಬ್ರು ಇಂಥ ಅವಕಾಶ ಸಿಕ್ಕಾಗ ಯೂಸ್ ಮಾಡ್ಕೊಂಡು ಪ್ರತಿಯೊಬ್ರು ಏನ್ ಮಾಡ್ರಿ, ಪ್ರತಿಯೊಬ್ರು ಓನ್ ಬಿಸ್ನೆಸ್ ಮಾಡಿ ಅಂತ ರೆಫರ್ ಮಾಡ್ಬೋದು ನಾನು.